ಈ ಯಂತ್ರವನ್ನು ಸಿದ್ಧಿ ಮಾಡ್ಕೊಳ್ಳೋಕ್ಕೆ ಸುಮಾರು 3 ತಿಂಗಳ ಕಾಲ ಶ್ರಮ ಪಟ್ಟಿದ್ದೀನಿ ವೀಕ್ಷಕರೇ. ನಿಮಗೋಸ್ಕರ ಈ ಒಂದು ಯಂತ್ರವನ್ನು ಇವತ್ತು ತೋರಿಸ್ತಾ ಇದ್ದೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಆನ್ ಮಾಡ್ಕೊಳ್ಳಿ. ಈ ಒಂದೇ ಒಂದು ಗರುಡ ಯಂತ್ರದ ಸಹಾಯದಿಂದ ನಿಮ್ಮ ಜೀವನದ 10 ಹಲವು ಸಮಸ್ಯೆಗಳನ್ನು ಪರಿಹಾರ ಮಾಡ್ಕೋಬೋದು ವೀಕ್ಷಕರೇ. ಅಷ್ಟು ದೊಡ್ಡ ಶಕ್ತಿ ಇರುವ ಈ ಒಂದು ಯಂತ್ರ, ಹಾಗೆ ಇದಕ್ಕೊಂದು ಮಂತ್ರ ಇದೆ ವೀಕ್ಷಕರೇ. ಇವೆರಡನ್ನು ನಿಮ್ಮಂತೆ ನೀವು ಮಾಡಿಕೊಂಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಇದ್ದರೂ ಪರಿಹಾರ ಆಗುತ್ತೆ, ಅಥವಾ ಯಾವುದೋ ಒಂದು ಕಾರ್ಯದಲ್ಲಿ ನಿಮಗೆ ಜಯ ಸಿಗ್ತಾ ಇರಲ್ಲ, ಅಂಥವ್ರಿಗೂ ಕೂಡ ಈ ಒಂದು ಯಂತ್ರ ತುಂಬ ಉಪಯೋಗವಾಗಿದೆ ವೀಕ್ಷಕರೇ. ಕೋರ್ಟು ಕಚೇರಿ ಕೇಸ್ನಲ್ಲಿ ಹಲವಾರು ವರ್ಷಗಳಿಂದ ನೀವು ಒದ್ದಾಡ್ತಾ ಇರ್ತೀರ. ಅದರಿಂದ ಕೇವಲ 3 ತಿಂಗಳಲ್ಲಿ ಮುಕ್ತಿಯನ್ನು ಹೊಂದ್ಬೋದು. ಹೊಲದ ಸಮಸ್ಯೆ ಆಗ್ಬೋದು, ಮನೆಯ ಸಮಸ್ಯೆ ಆಗ್ಬೋದು, ಮಾಟ ಮಂತ್ರದ ಸಮಸ್ಯೆ ಆಗಿರ್ಬೋದು, ಬಾಣಮತಿಯ ಸಮಸ್ಯೆ ಆಗಿರ್ಬೋದು, ನಾಗದೋಷ ಆಗಿರ್ಬೋದು. ನಾಗದೋಷ ಇದ್ದವ್ರಿಗಂತೂ ಆದಷ್ಟು ಅತಿ ಸುಲಭವಾದ ಪರಿಹಾರ ಇದು ಒಂದೇ ವೀಕ್ಷಕರೇ. ನವರಾತ್ರಿಯ ಪರಿಹಾರ ಇದು. ಅಷ್ಟು ಸುಲಭವಲ್ಲ ಇದನ್ನು ತಯಾರಿಸೋದು. ಅತ್ಯಂತ ಬಲಿಷ್ಠ, ಎಂಥದ್ದೇ ಸರ್ಪದೋಷ ಇದ್ರೂ, ಎಂಥದ್ದೇ ಸರ್ಪ ಭಯ ಇದ್ರೂ ಈ ಒಂದು ಯಂತ್ರದ ಸಹಾಯದಿಂದ ಅವಷ್ಟರಿಂದಲೂ ನೀವು ತಪ್ಪಿಸ್ಕೋಬೋದು ವೀಕ್ಷಕರೇ. ಅಷ್ಟು ದೊಡ್ಡ ಶಕ್ತಿ ಈ ಒಂದು ಯಂತ್ರಕ್ಕಿದೆ. ಗ್ರಹಣ ಕಾಲದಲ್ಲಿ ತಯಾರಿಸಿದ ಈ ಒಂದು ಯಂತ್ರ ನಿಮ್ಮ ಹತ್ರ ತಯಾರ ಮಾಡಿ ಇಟ್ಟಿದ್ದೀವಿ. ನಿಮಗೆ ಯಾರಿಗಾದರೂ ಬೇಕಾದರೆ ಕಮೆಂಟ್ನಲ್ಲಿ ತಿಳಿಸಿ, ನಿಮ್ಮ ಅಡ್ರೆಸ್ಸನ್ನು ಹಾಕಿ ನಾವು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ. ಹಾಗೆ ಇದನ್ನು ಪೋಸ್ಟ್ ಮುಖಾಂತರ ಯಂತ್ರವನ್ನು ನಿಮಗೆ ಕಳಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ ವೀಕ್ಷಕರೇ. ಭೋಜಪತ್ರದ ಮೇಲೆ ಬರೆದಿರುವಂಥ ಯಂತ್ರ ಹಾಗೂ ಸಿದ್ಧಿ ದಿನದಲ್ಲಿ ಮಾಡಿದ್ದು, ನದಿಯ ದಂಡೆಯ ಮೇಲೆ ಕುಳಿತುಕೊಂಡು ಸಿದ್ಧಿಯ ದಿನದಂದು ಈ ಯಂತ್ರವನ್ನು ತಯಾರಿಸುವಂಥ ಶಕ್ತಿಗತವಾದ ಯಂತ್ರವು ನಮ್ಮ ಬಳಿ ಇದೆ ವೀಕ್ಷಕರೇ. ಹಾಗೆ ಇದರ ಜೊತೆ ಒಂದು ಲಾಕೆಟ್ ಕೂಡ ಸಿಗುತ್ತೆ ನಿಮಗೆ. ಆ ಲಾಕೆಟನ್ನು ನೀವು ಉಪಯೋಗ ಮಾಡಿಕೊಂಡು ನೀವು ಯಾವುದಾದ್ರೂ ಕ್ಷೇತ್ರಕ್ಕೆ ಹೋಗ್ಬೋದು, ಯಾವುದಾದ್ರೂ ಕಾರ್ಯಕ್ಕೆ ಹೋಗ್ಬೋದು, ಉದ್ಯೋಗಕ್ಕೆ ಹೋಗ್ಬೋದು, ವ್ಯಾಪಾರ ಮಾಡೋದಕ್ಕೆ ಹೋಗ್ಬೋದು, ಅಥವಾ ಯಾವುದೋ ಒಂದು ಸ್ಥಳಕ್ಕೆ ರಾಜಕಾರಣಿಯಾಗಿದ್ದರೆ ನಿಮ್ಮ ಕ್ಷೇತ್ರದಲ್ಲಿ ಇರುವ ಅಷ್ಟು ಜನಗಳನ್ನು ನಿಮ್ಮಂತೆ ತಿರ್ಸ್ಕೊಳ್ಳಬಹುದು. ಅಷ್ಟು ದೊಡ್ಡ ಶಕ್ತಿ ಇರುವ ಈ ಒಂದು ಯಂತ್ರ, ಈ ಒಂದು ಯಂತ್ರವನ್ನು ನೀವು ಮನೆಯಲ್ಲಿ ಬೇಕಾದರೂ ತಯಾರಿಸ್ಕೋಬೋದು. ಈ ಒಂದು ಯಂತ್ರಕ್ಕೆ ಮುಖ್ಯವಾಗಿ ಭೋಜಪತ್ರ ಬೇಕು ವೀಕ್ಷಕರೇ. ಇಲ್ಲ ಅಂದರೆ ಬೆಳ್ಳಿಯ ತಟ್ಟೆ ಆದರೂ ನಡೆಯುತ್ತೆ ವೀಕ್ಷಕರೇ ಈ ಒಂದು ಯಂತ್ರವನ್ನು ತಯಾರಿಸಬೇಕಾದರೆ. ಹಾಗೂ ಈ ಯಂತ್ರದ ಮೇಲೆ ಈ ತಂತ್ರವನ್ನು ಬರೆಯಬೇಕಾದರೆ ನೀವು ಅಷ್ಟಗಂಧದಿಂದ ಬರೆಯಬೇಕು ವೀಕ್ಷಕರೇ. ಅಷ್ಟಗಂಧ ಹಾಗೂ ಕುಂಕುಮ ಎರಡರನ್ನು ಮಿಶ್ರಣವನ್ನು ಮಾಡಿ ಈ ಒಂದು ಯಂತ್ರವನ್ನು ಶುಕ್ರವಾರ ಮುಂಜಾನೆ 5 ಗಂಟೆಗೆ ಸ್ನಾನ ಎಲ್ಲವನ್ನು ಮುಗಿಸಿಕೊಂಡು ಸೂರ್ಯೋದಯ ಆಗೋಕ್ಕಿಂತ ಮೊದಲೇ ಈ ಒಂದು ಯಂತ್ರವನ್ನು ತಯಾರಿಸಬೇಕು ವೀಕ್ಷಕರೇ. ಈ ಒಂದು ಯಂತ್ರವನ್ನು ತಯಾರಿಸಿ ಪೂಜೆಯನ್ನು ಮಾಡಿಕೊಂಡು ಇದಕ್ಕೆ ನೈವೇದ್ಯವನ್ನು ಪಾಯಸವನ್ನಾಗಿ ನೈವೇದ್ಯವನ್ನು ಮಾಡಿಕೊಂಡು ಹೂವಿನಿಂದ ಪೂಜೆಯನ್ನು ಮಾಡಬೇಕು. ಅದರಲ್ಲೂ ಕಣಗಿಲ ಹೂವಿನಿಂದ ಪೂಜೆಯನ್ನು ಮಾಡಿದರೆ ಅತ್ಯಂತ ಶಕ್ತಿಗತವಾಗಿ ಈ ಯಂತ್ರವು ತಯಾರಾಗುತ್ತೆ ವೀಕ್ಷಕರೇ. ಈ ಒಂದು ಯಂತ್ರವನ್ನು ತಯಾರಿಸಿ ಪ್ರತಿ ಶುಕ್ರವಾರ ಇದೇ ಒಂದು ಯಂತ್ರವನ್ನು ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಸರ್ವ ಕಾರ್ಯಗಳಲ್ಲಿ ಇದನ್ನು ತಗೊಂಡು ಹೋಗಿ ನಿಮ್ಮ ಕೆಲಸಕ್ಕೆ ನೀವು ಕೈ ಹಾಕಿದರೆ ಸಾಕು. ನಿಮ್ಮ ಕೆಲಸ ಅತ್ಯಂತ ಸುಲಭವಾದ ರೀತಿಯಲ್ಲಿ ನಿಮ್ಮ ಕೆಲಸವು ಈಡೇರುತ್ತೆ ವೀಕ್ಷಕರೇ. ಯಾವುದೇ ರೀತಿಯಾದ ಸಂದೇಹ ಬೇಡ. ನಿಮ್ಮ ಜೀವನದ ಹಲವಾರು ರೀತಿಯಾದ ಸಮಸ್ಯೆಗಳು ಪರಿಹಾರ ಆಗುತ್ತೆ. ಇವತ್ತಿಗೆ ಈ ಒಂದು ಕಾರ್ಯವನ್ನು ಆರಂಭಿಸಿ ಹಾಗೂ ನವರಾತ್ರಿಯ ದಿನ ಈ ಒಂದು ಕಾರ್ಯವನ್ನು ನೀವು ಮಾಡಿದ್ದೇ ಆದರೆ ನಿಮ್ಮ ಜೀವನದ ಹಲವಾರು ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ. ಆದರೆ ನವರಾತ್ರಿ ಮುಗಿದ ಮೇಲೆ ಪ್ರತಿ ಶುಕ್ರವಾರ ಈ ಒಂದು ಯಂತ್ರಕ್ಕೆ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಪ್ರತಿಯೊಂದು ಕಾರ್ಯದಲ್ಲಿ ಈ ಒಂದು ಯಂತ್ರವನ್ನು ತೆಗೆದುಕೊಂಡು ಹೋಗಿ ಕೆಲಸವನ್ನು ಮಾಡಿದ್ದೇ ಆದರೆ ಸರ್ವಜಯ ಆಗುತ್ತೆ ನಿಮ್ಮದು. ಜೂಜಿನಲ್ಲಿ ಆಗ್ಬೋದು, ಅಥವಾ ಕೋರ್ಟು ಕಚೇರಿ ಕೇಸ್ನಲ್ಲಾದರೂ ಆಗ್ಬೋದು, ಅಥವಾ ಯಾರಾದರೂ ಒಬ್ಬರನ್ನ ಒಲಿಸಿಕೊಳ್ಳೋಕ್ಕೆ ಆದರೂ ಆಗ್ಬೋದು. ಯಾವುದೋ ಒಂದು ರೀತಿಯಿಂದ ನಿಮಗೆ ಈ ಒಂದು ಯಂತ್ರವು ಸಹಾಯ ಮಾಡುತ್ತೆ ವೀಕ್ಷಕರೇ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಹೆಚ್ಚಿನ ವಿಡಿಯೋಗಳು ನಮಗೆ ಮಾಡೋಕ್ಕೆ ಒಂದು ಆಸಕ್ತಿ ಆಗುತ್ತೆ ವೀಕ್ಷಕರೇ. ಧನ್ಯವಾದಗಳು.